ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಹೊಡೆಯುವ ಕಾರ್ಮಿಕರ ಸಂಘಟನೆ ಇವತ್ತು 4ನೇ ತಾಲೂಕು ಸಮ್ಮೇಳನ ಐತಿಹಾಸಿಕ ಸ್ಥಳವಾದ ಉಚ್ಚಂಗಿದುರ್ಗ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಕಟ್ಟಡ ಕಾರ್ಮಿಕರ ಸಮ್ಮೇಳನ ಉದ್ದೇಶ ಕಟ್ಟಡ ಕಾರ್ಮಿಕರು ಈ ದೇಶದ ಕಟ್ಟಡಗಳ ದೊಡ್ಡ ಕಟ್ಟಡ, ವಿಧಾನಸೌಧ, ಪಾರ್ಲಿಮೆಂಟು, ಮಸೀದಿ, ಮಂದಿರ ಮತ್ತು ದೊಡ್ಡ ಡ್ಯಾಮುಗಳನ್ನು ಕಟ್ಟಿರ್ತಕ್ಕಂಥ ಕಾಯಕ ಯೋಗಿಗಳು. ಇವರು ಕಟ್ಟಿದ್ರಿಂದನೇ ಇವತ್ತು ಎಲ್ಲರೂ ಶಾಶ್ವತವಾಗಿ ಇವತ್ತು ಬದುಕ್ತವೆ. ಅಂಥದ್ದು ಇವತ್ತು 4ನೇ ತಾಲೂಕು ಸಮ್ಮೇಳನ ಮಾಡಿದ್ದೀವಿ ಅದ್ದೂರಿಯಾಗಿ. ಹಾಗಾಗಿ ಮುಂದಿನ ನಾವು ATC ನೇತೃತ್ವದ ಕಟ್ಟಡ ಕಾರ್ಮಿಕರ ಸಂಘಟನೆ ಕಲ್ಯಾಣ ಮಂಡಳಿ ಜಾರಿಗಾಗಿ ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ಹಿಂದೆ ಮಾಡಿದ್ವಿ. ಈಗ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಜಾರಿಗೆ ಆದಮೇಲೆ ಅಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಕೋಟಿಗಟ್ಟಲೆ ಹಣವನ್ನು ಚೆಸ್ ಮುಖಾಂತರ ಕಾರ್ಮಿಕರ ಹಣ ಕಟ್ಟಿರ್ತಕ್ಕಂಥ ಹಣದಲ್ಲಿ ಚೆಸ್ ಮುಖಾಂತರ ಹಣವನ್ನು ಲೂಟಿ ಆಗ್ತದೆ. ಇವತ್ತು ಮಂತ್ರಿಗಳು, ಸರ್ಕಾರ ಯಾರು ಕೂಡ ಮಾತಾಡ್ತದಲ್ಲ. ಹಾಗಾಗಿ ನಮ್ಮ ATCಯ ನೇತೃತ್ವದ ಹೋರಾಟದ ಇವತ್ತು 4ನೇ ತಾಲೂಕು ಸಮ್ಮೇಳನ ಕಟ್ಟಡ ಕಾರ್ಮಿಕರ ಬೆವರಿನ ಹಣ ಉಳಿಬೇಕು, ಅತಿ ಸೌಲಭ್ಯದ ಹಣ ಎಲ್ಲರಿಗೂ ಕೂಡ ದೊರಕಬೇಕು ಅಂತೇಳಿ ನಾವು ಇವತ್ತು ಬೋಗಸ್ ಕಾರ್ಡ್ಗಳನ್ನು ತೆಗಿಬೇಕು ಮತ್ತು ಕಟ್ಟಡ ಕಾರ್ಮಿಕರಿಗೆ ಅತಿ ಹೆಚ್ಚು ಸೌಲಭ್ಯಗಳನ್ನು ಕೊಡಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಸಂತೋಷ್ ಲಾಡು ಕಾರ್ಮಿಕ ಮಂತ್ರಿ ಆದಮೇಲೆ ಯಾವುದೇ ಇದನ್ನು ಸೌಲಭ್ಯ ಕೊಡೋದ್ರಲ್ಲಿ ಹಿನ್ನಡೆ ಆಗಿದೆ. ಈಗ ಮುಂದೂರಾಗಿರ್ತಕ್ಕಂಥ ಕಾರ್ಮಿಕರಿಗೆ ಇನ್ನೂ ಮುಂದೂರಾಗಿಲ್ಲ. ಕೂಡಲೇ ಸೌಲಭ್ಯಗಳಿಗೇನು ಮುಂದೂರಾಗಿರ್ತಕ್ಕಂಥ ಕೂಡಲೇ ಮುಂದೂರು ಮಾಡಬೇಕು. ಅತಿ ಹೆಚ್ಚು ಹಣವನ್ನು ಕಾರ್ಮಿಕರಿಗಾಗಿ ಕಲ್ಯಾಣ ಮಂಡಳಿನ ಸಾವಿರಾರು ಕೋಟಿ ಹಣವನ್ನು ಅದಕ್ಕೆ ಬಳಕೆ ಮಾಡಬೇಕು. ಮಾಡದಿದ್ದರೆ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮ್ಮೇಳನದಲ್ಲಿ ನಾವು ಇವತ್ತು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿವಿ. ಇವತ್ತು ಹೊಸ ಪದಾಧಿಕಾರಿಗಳು ಕೂಡ ಮುಂದಿನ 3 ವರ್ಷಕ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ವಿ. ಇವತ್ತು ಐತಿಹಾಸಿಕದ ಉಚ್ಚಂಗಿದುರ್ಗದ ಸಮ್ಮೇಳನ, ರ್ಯಾಲಿ ಮತ್ತು ಬಹಿರಂಗ ಸಭೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘಟನೆ ರಾಜ್ಯಾಧ್ಯಕ್ಷರು ಉಮೇಶ್ ಅವರು ಕೂಡ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಹೊಸ ಪದಾಧಿಕಾರಿಗಳಾಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಹರಪಳ್ಳಿಯಿಂದನೇ ತಾಲೂಕಿಂದನೇ ಇವತ್ತು ಇಡೀ ದೇಶದ ಮಾದರಿಯ ಸಂಘಟನೆ ಕಟ್ಟಡ ಕಾರ್ಮಿಕರ ಸಂಘಟನೆ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಕಟ್ಟಡ ಕಾರ್ಮಿಕರ ಸಂಘಟನೆ ಇವತ್ತು ಉಳಿವಿಗಾಗಿ, ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಉಳಿವಿಗಾಗಿ ಹಣ ಅವರಿಗೆ ರಕ್ಷಣೆ ಮಾಡೋಕ್ಕೋಸ್ಕರ ATCಯ ನೇತೃತ್ವದ ಕಟ್ಟಡ ಕಾರ್ಮಿಕರ 4ನೇ ಸಮ್ಮೇಳನ ಸದಾ ಸಿದ್ಧವಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ನಾನು ಗುಡಿಹಳ್ಳಿ ಆಲೈಸಿ ತಾಲೂಕು ನಿಕಟಪೂರ್ವ ಕಾರ್ಯದರ್ಶಿ, ಈಗ ರಾಜ್ಯ ಮಂಡಳಿ ಕಾರ್ಯದರ್ಶಿ ಮಂಡಳಿ ಸದಸ್ಯ ಗುಡಿಹಳ್ಳಿ ಆಲೈಸಿ. ಧನ್ಯವಾದಗಳು.